ಇವತ್ತು ಸಮಯದಲ್ಲಿ ದೇವರ ಸಂದೇಶವನ್ನು ಧ್ಯಾನ ಮಾಡಿಕೊಳ್ಳೋಣ. 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ದಯಮಾಡಿ ಯಾರಾದರೂ ಓದಿ ಸಹಕರಿಸಬೇಕಂತ ಮನವಿ ಮಾಡ್ತೇನೆ. 1ನೇ ಯೋಹಾನ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯಮಾಡಿ ಎಲ್ಲರೂ ಕೂಡ ವಾಕ್ಯವನ್ನು ಕೇಳೋಣ. ದೇವರ ಈ ವಾಕ್ಯ ಭಾಗದಿಂದ ನಮ್ಮ ಸಂಗಡ ಮಾತನಾಡಲಿ. ದೇವರು ಮಕ್ಕಳಿಗೆ ನಾವು ನೋಡುತ್ತಾ ಇದ್ದೇವೆ, ಲೋಕವನ್ನಾಗಲಿ ಅಲ್ಲ, ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಲೋಕವು ಅದರ ಆಸೆ ಗತಿಸಿ ಹೋಗುತ್ತದಂತೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವವನು ಎಂಬುದಾಗಿ. ಅಂದರೆ ದೇವರ ಚಿತ್ತವನ್ನು ಮಾಡುವವನು ಎಂದೆಂದಿಗೂ ಕೂಡ ಇರುತ್ತಾನೆ ಎಂಬುದಾಗಿ. ಆದರೆ ಲೋಕವು ಅದರ ಆಸೆಗಳು ಎಲ್ಲವೂ ಕೂಡ ಏನಾಗುತ್ತವೆ, ಗತಿಸಿ ಹೋಗುವಂಥದ್ದಾಗಿದೆ ಎಂಬುದಾಗಿ. ಇವತ್ತು ನಾವು ನೋಡುತ್ತಾ ಇದ್ದೇವೆ, ದೇವರು ಮಕ್ಕಳೇ, ಲೋಕದಲ್ಲಿ ಏನಿದೆ ಅಲ್ಲ, ಲೋಕವು ನಾವು ನೋಡುತ್ತಾ ಇದ್ದೇವೆ, ಇದೇ ದೊಡ್ಡ ಪ್ರಪಂಚ, ದೊಡ್ಡದೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಈ ಭೂಲೋಕಕ್ಕಿಂತಲೂ ಕೂಡ ಅನೇಕ ಗ್ರಹಗಳು ಕೂಡ ಇದ್ದಾವೆ, ಇದಕ್ಕಿಂತ 10 ಪಟ್ಟು ದೊಡ್ಡ ಗ್ರಹಗಳು ಕೂಡ ಇದ್ದಾವೆ. ಆದರೆ ದೇವರು ತನ್ನ ಜನರನ್ನು, ಮನುಷ್ಯರನ್ನು ಭೂಮಿ ಮೇಲೆ ವಾಸ ಮಾಡಲಿಕ್ಕಂತಲೇ ಇದನ್ನು ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ನಮ್ಮನ್ನು ಇಟ್ಟಿದ್ದಾನೆ. ದೇವರು ಮಕ್ಕಳು, ಭೂಮಿ ಅನ್ನುವಂಥದ್ದು ಶಾಶ್ವತವಾಗಿರಲ್ಲ. ಆಮೇಲೆ ಒಂದು ದಿನ ಬರ್ತದೆ, ಭೂಮಿಯು ಎಲ್ಲವೂ ಕೂಡ ಏನಾಗುತ್ತದಂತೆ. ಮತ್ತೇನೆ ಬರೆದ ಸ್ವಾರ್ಥದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, 25ನೇ ವಚನ 35ನೇ ವಚನದಲ್ಲಿ, ಭೂಮಿ ಆಕಾಶಗಳು ಅಳೆದು ಹೋಗುವವು, ಆದರೆ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಮಾತುಗಳೇನಾಗಲ್ಲ, ಅಳೆದು ಹೋಗಲ್ಲ. ದೇವರು ಯಾವಾಗಲೂ ಆತನು, ಆತನ ಮಾತುಗಳನ್ನು ಕೈಗೊಂಡು ನಡೆಯುವವನು ಕೂಡ ಏನಾಗಿರುತ್ತಾನೆ, ಜೀವಿಸುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರ ಮಕ್ಕಳಿಗೆ ನಾವು ನೋಡುತ್ತಾ ಇದ್ದೇವೆ, ಲೋಕವೆಂದರೆ ಏನು, ಲೋಕವೆಂದರೆ ಏನು, ಲೋಕದಲ್ಲಿ ಏನಿದೆ ಎಂಬುದಾಗಿ ನಾವು ನೋಡುವಾಗ, ಅದೇ ವಾಕ್ಯ ಭಾಗದಲ್ಲಿ 15ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಪ್ರೀತಿ ಮಾಡಬೇಡರಿ, ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನ ಮೇಲೆ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಲೋಕವು ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಏನು ಮಾಡಬಾರದಂತೆ, ಪ್ರೀತಿ ಮಾಡಬಾರದು ಎಂಬುದಾಗಿ ನೋಡುತ್ತೇವೆ. ಒಂದು ವೇಳೆ ಪ್ರೀತಿ ಮಾಡಿದರೆ ಅವನ ಮೇಲೆ ಯಾರು ಪ್ರೀತಿ ಇರಲ್ಲ, ನನ್ನ ಪ್ರೀತಿ ಇರುವುದಿಲ್ಲ. ಅಂದರೆ ದೇವರ ಪ್ರೀತಿ ನಮ್ಮ ಮೇಲೆ ಇರಲ್ಲ. ದೇವರ ಮಕ್ಕಳು ನೋಡ್ರಿ, ಇವತ್ತು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಆದರೆ ಲೋಕವೇ ಸರ್ವಸ್ವವಲ್ಲ, ಲೋಕವೇ ಶಾಶ್ವತವಾದದ್ದಲ್ಲ. ಈ ಲೋಕದಲ್ಲಿ ಏನಿದೆ ಅಂದರೆ ಪಾಪ ತುಂಬಿದೆ. ನಾವು ನೋಡುತ್ತಾ ಇದ್ದೇವೆ, ಅನ್ಯಾಯ, ಮೋಸ, ಅಕ್ರಮ ನಾವು ನೋಡುತ್ತಾ ಇದ್ದೇವೆ ಇವತ್ತಿನ ಲೋಕದ ಪರಿಸ್ಥಿತಿಯಲ್ಲಿ. ಆದರೆ ಇವೆಲ್ಲವೂ ಕೂಡ ಏನಾಗುತ್ತವೆ, ನಾಶನವಾಗುತ್ತದೆ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಸುಂದರವಾದ ಕಟ್ಟಡಗಳು ನೋಡಬಹುದು, ಸುಂದರವಾದ ಜನರನ್ನು ನೋಡಬಹುದು, ವಾಹನಗಳನ್ನು ನೋಡಬಹುದು, ಗಿಡಗಳನ್ನು ನೋಡಬಹುದು. ಸೃಷ್ಟಿ ಎಲ್ಲ ದೇವರು ಮಾಡಿದ್ದಾನೆ. ಆದರೆ ದೇವರ ಮಕ್ಕಳು, ಮನುಷ್ಯರಾದ ನಮ್ಮಲ್ಲಿ ಏನಿದೆ ಅಂದರೆ ಆಸೆ, ಆಕಾಂಕ್ಷೆಗಳಿದ್ದಾವೆ. ಆದರೆ ಇವೇ ಶಾಶ್ವತ ಅಂದುಕೊಳ್ಳುತ್ತೇವೆ, ಇದೇ ನಿತ್ಯ ಅನ್ನುವಂಥ ರೀತಿಯಲ್ಲಿ ಬದುಕುತ್ತೇವೆ. ದೇವರ ಮಕ್ಕಳು ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಲೋಕದಲ್ಲಿ ಏನಿದೆ ಅಂದರೆ, ವಾಕ್ಯದಲ್ಲಿ 16ನೇ ವಚನದಲ್ಲಿ ನಾವು ನೋಡುವಾಗ ಬರೆಯಲ್ಪಟ್ಟಿದೆ, ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ಕೂಡ ದೇವರಿಂದ ಹುಟ್ಟಿದವು ಅಲ್ಲ. ಅಂದರೆ ಈ ಲೋಕದಿಂದ ಬಂದಿದ್ದಾವೆ. ಏನು? ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಈ ಡಂಬ ಅನ್ನುವಂಥ ಈ 3 ಮನುಷ್ಯರನ್ನು ಇವತ್ತೇನು ಮಾಡ್ತಾ ಇದೆ, ನಾಶಪಡಿಸ್ತಾ ಇದೆ. ಆ ಮನುಷ್ಯರು ಇದೇ
ಚೆನ್ನಾಗಿದೆ ಎಂಬುದಾಗಿ ಅಂದುಕೊಳ್ಳುವವರು ಇದ್ದಾರೆ, ಜೀವನ ಮಾಡುವಂಥವರು ಇದ್ದಾರೆ. ಅವರ ಶರೀರ ಬಯಸಿದ ಹಾಗೆ ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡುತ್ತಾ ಪಾಪ ಮಾಡುತ್ತಾ ಜೀವನ ಮಾಡುವವರು ಇದ್ದಾರೆ. ಕಣ್ಣು ಬಯಸಿದ್ದನ್ನು ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಇಷ್ಟಪಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಸ್ವಾಧೀನ ಮಾಡಿಕೊಳ್ಳುವಂಥದ್ದು, ಅದಕ್ಕಾಗಿ ಅನೇಕ ಥರದ ಏನು ಮಾಡ್ತಾರೆ, ನಾಶನ ಮಾಡುವಂಥದ್ದು, ಸಾಯಿಸುವಂಥದ್ದು ಘಟನೆಗಳನ್ನು ನಾವು ನೋಡುತ್ತೇವೆ. ದೇವರ ಮಕ್ಕಳಿಗೆ ನಾವು ನೋಡುತ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಲೋಕದಿಂದ ಬಂದಿದ್ದಾವೆ. ಯಾವುವು? ಶರೀರದ ಆಸೆಗಳು, ಕಣ್ಣಿನ ಆಸೆಗಳು, ಇವೆಲ್ಲವೂ ಕೂಡ ಲೋಕದಿಂದ ಬಂದಿದ್ದಾವೆ. ಆದರೆ ದೇವರಿಂದ ಬಂದಿದ್ದಾವಲ್ಲ. ದೇವರು ಇವೆಲ್ಲ ಇಟ್ಟಿಲ್ಲ. ಆದರೆ ದೇವರ ಮಕ್ಕಳಿಗೆ, ಮನುಷ್ಯರಾದ ನಮಗೆ ಹೇಳ್ತಾರೆ ದೊಡ್ಡವರು ಏನಂತ, ಮನುಷ್ಯ ಅನ್ನುವನಿಗೆ ಏನಿರ್ತದೆ, ಆಸೆ ಅನ್ನುವಂಥದ್ದು ಇರಲೇಬೇಕು. ಆದರೆ ಏನಿರಬಾರದು, ಅತಿ ಆಸೆ ಇರಬಾರದಲ್ಲ. ದೇವರ ಮಕ್ಕಳು ಇವತ್ತು ಚಿಕ್ಕ ಮಕ್ಕಳು ಮೊದಲುಕೊಂಡು ದೊಡ್ಡವರವರೆಗೂ ಕೂಡ ಏನಿರುತ್ತೆ, ಎಲ್ಲರಿಗೂ ಅವರವರಾಗೆ ಇರಬೇಕಾದ ಆಸೆಗಳಿರ್ತವೆ. ಪ್ರತಿಯೊಬ್ಬರಿಗೂ ಒಂದು ವೇಳೆ ಹಣದ ಮೇಲೆ ಆಸೆ ಇರಬಹುದು, ಕೆಲವರಿಗೆ ಬಟ್ಟೆಗಳ ಮೇಲೆ ಆಸೆ, ಇನ್ನು ಕೆಲವರಿಗೆ ಓದುವಂಥ ಆಸೆ, ಇನ್ನು ಬೇರೆ ಬೇರೆ ಥರದ ಆಸೆಗಳಿಂದ ಬದುಕ್ತಾ ಇರ್ತೇವೆ. ಆದರೆ ಆಸೆ ಅನ್ನುವುದು ಒಳ್ಳೆಯ ಆಸೆ ಇಟ್ಟುಕೊಂಡು ಜೀವನವನ್ನು ಮಾಡಬೇಕಾಗಿದೆ. ಅತಿ ಆಸೆ ಅದು ನಮ್ಮನ್ನು ಕೊನೆಗೆ ಏನು ಮಾಡ್ತದೆ, ಗತಿಗೇಡು ಮಾಡುವಂಥದ್ದು, ಏನು ಇಲ್ಲದವರಾಗಿ ನಮ್ಮನ್ನು ಮಾಡಬಹುದು. ಅದಕ್ಕಾಗಿ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಮಕ್ಕಳೇ, ಲೋಕವು ಅದರ ಆಶೆಗಳು ಏನಾಗ್ತವೆ, ನಾಶವಾಗುತ್ತದೆ. ಆದರೆ ಏನು ಶಾಶ್ವತವಾಗಿರುತ್ತಂದರೆ ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತದಂತೆ ನಡೆದುಕೊಳ್ಳುವವನು, ದೇವರು ಹೇಳುವುದನ್ನು ಮಾಡುವಂಥವರು ಅವರೇನಾಗಿರುತ್ತಾರೆ, ಅವರು ಕೂಡ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಲೋಕದ ಜನರು ಏನಂದ್ಕೊಳ್ತಾರೆ ಅಂದರೆ, ಏನಂದ್ಕೊಳ್ತಾರೆ ಎಲ್ಲರೂ, ಒಂದು ದಿನ ಹುಡ್ತೇವೆ, ಒಂದು ದಿನ ಸಾಯ್ತೇವೆ, ತಿನ್ನಬೇಕು, ಕುಡಿಬೇಕು, ಲೋಕದಲ್ಲಿ ಸುಖ ಪಡಬೇಕು, ಜೀವನ ನಾವು ಸತ್ತು ಹೋಗ್ಬೇಕು ಅಷ್ಟೇ ಅಂದ್ಕೊಳ್ತಾರೆ. ಅಲ್ಲ, ದೇವರು ಮಕ್ಕಳೇ, ಈ ಲೋಕದಲ್ಲಿ 70 ವರ್ಷ 80 ವರ್ಷ ನಾವು ಈ ಲೋಕದಲ್ಲಿ ಬದುಕಬಹುದು. ಆದರೆ ಈ ಲೋಕವು ಶಾಶ್ವತವಾದದ್ದಲ್ಲ. ದೇವರ ವಾಕ್ಯದಲ್ಲಿ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-2ನೇ ವಚನದಲ್ಲಿ ನೋಡುವಾಗ, ನಾವು ಭೂ ಸಂಬಂಧದವರಲ್ಲ, ಪರ ಸಂಬಂಧದವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಪರಲೋಕದವರಾಗಿದ್ದೇವೆ. ಅದಕ್ಕಾಗಿ ನಿಮ್ಮ ಮನಸ್ಸು ಪರಲೋಕದ ಮೇಲೆ ಇರಲಿ ಎಂಬುದಾಗಿ. ಪರಲೋಕ ಅಂದರೆ ದೇವರಿರುವಂಥ ಸ್ಥಳ. ಅಲ್ಲಿ ನಾವು ಒಂದಿನ ಹೋಗ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಹೇಳಿದನು, ನಾನು ಮತ್ತೆ ಬಂದು ನಾನಿದ್ದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ದೇವರ ಮಕ್ಕಳಿಗೆ ನರಕನೂ ಇದೆ, ಪರಲೋಕನೂ ಇದೆ. ಪರಲೋಕ ಅನ್ನುವಂಥದ್ದು ತನ್ನ ಮಕ್ಕಳಿಗಾಗಿ ದೇವರು ಮಾಡಿರುವಂಥದ್ದಾಗಿದೆ. ಆ ಪರಲೋಕ ರಾಜ್ಯದಲ್ಲಿ ನಾವು ನಿತ್ಯ ನಿರಂತರವೂ ಆತನ ಒಟ್ಟಿಗೆ ಇರುವಂಥವರಾಗಿರುತ್ತೇವೆ. ಆದರೆ ದೇವರು ಮಕ್ಕಳೇ, ಇವತ್ತು ದೇವರ ಚಿತ್ತವನ್ನು ನಾವು ತಿಳಿದುಕೊಂಡು, ಚಿತ್ತ ಏನು, ದೇವರ ಉದ್ದೇಶವೇನು ಅನ್ನುವಂಥದ್ದು ನೀನು ನಾನು ಅರಿತುಕೊಂಡು ಜೀವನವನ್ನು ಮಾಡಬೇಕಾಗಿದೆ. ಒಂದಿನ ಯೇಸು ಸ್ವಾಮಿ ಹತ್ರ ಜನರು ಹೇಳ್ತಾ ಇದ್ದಾರೆ, ಸ್ವಾಮಿ ಈಗೋ ನಿನ್ನ ತಂಗಿ, ನಿನ್ನ ತಮ್ಮಂದರು ಬಂದಿದ್ದಾರೆ ನೋಡು ಎಂಬುದಾಗಿ ಹೇಳಿದಾಗ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಹೀಗೆ ಹೇಳ್ತಾ ಇದ್ದಾನೆ. ಯೇಸಪ್ಪ ಏನಂತ ಹೇಳ್ತಾ ಇದ್ದಾನಂದರೆ, ನನ್ನ ತಂದೆ ಚಿತ್ತದಂತೆ ನಡೆದುಕೊಳ್ಳುವವನೇ ಏನಾಗಿದ್ದಾರೆ, ಅವರೇ ನನಗೆ ಅಣ್ಣ, ತಮ್ಮ, ತಂಗಿ ಎಲ್ಲರೂ ಅವರೇ ಎಂಬುದಾಗಿ ಹೇಳಿರುವಂಥ ಮಾತನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ದೇವರ ಚಿತ್ತದಂತೆ ನಾವು ನಡೆದುಕೊಳ್ಳುವಾಗ ದೇವರಿಗೆ ನಾವು ಸಹೋದರರಾಗಿ, ತಮ್ಮನಾಗಿ, ತಂಗಿಯಾಗಿ ಇರುವಂಥವರಾಗಿರುತ್ತೇವೆ. ಅದಕ್ಕಾಗಿ ಎಷ್ಟು ಜನರು ನಾವು ಯೇಸಪ್ಪನಿಗೆ ತಮ್ಮನ ಥರ ಇರಬೇಕಂತ ಆಸೆ ಪಡುತ್ತೇವೆ. ಎಷ್ಟು ಜನರು ಯೇಸು ಸ್ವಾಮಿಗೆ ತಂಗಿಯಾಗಿ ಇರಬೇಕಂತ ಬಯಸ್ತೀರಿ. ದೇವರು ಮಕ್ಕಳು, ಒಂದು ವೇಳೆ ಯೇಸಪ್ಪನಿಗೆ ನಾವು ಆ ಮಕ್ಕಳಾಗಿದ್ದೇವೆ, ಆ ತಂಗಿಯಾಗಿ, ಅಣ್ಣನಾಗಿ, ಆ ಬಾಂಧವ್ಯ ಅನ್ನುವಂಥದ್ದು ಹೇಗೆ ಬರ್ತದಂದರೆ ತಂದೆಯ ಚಿತ್ತದಂತೆ ನಡೆಯುವಂಥದ್ದೇ. ಆಮೇಲೆ ತಂದೆಯ ಚಿತ್ತದಂತೆ ನಾವು ನಡೆದುಕೊಳ್ಳುವಾಗ ಅವರೇ ನನಗೆ ಅಣ್ಣ, ತಮ್ಮ, ತಂಗಿ ಎಂಬುದಾಗಿ ಯೇಸಪ್ಪನು ಹೇಳಿರುವುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರು ಮಕ್ಕಳೇ, ಇವತ್ತು ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳ್ತಾ ಇರುವಂಥ ನಾವೆಲ್ಲರೂ ಕೂಡ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕಲ್ಲ. ಏನಪ್ಪ, ನಾನು ಇವಾಗ ಇದು ಮಾಡ್ತಾ ಇದ್ದೀನಿ ಕೆಲಸ, ಈ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದೇನೆ, ನಾನು ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೇನೆ, ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಅನ್ನುವಂಥ ಆಲೋಚನೆ ಬಂದಾಗ ಹೇಗೆ ಮಾಡಬೇಕು, ಇದು ನಾನು ಮಾಡಿದರೆ ದೇವರಿಗೆ ಇಷ್ಟನಾ, ಇದರಿಂದ ನನಗೆ ಒಳ್ಳೆಯದಾಗುತ್ತದ, ದೇವರ ಇದಕ್ಕೆ ಒಪ್ಪುತ್ತಾನ ಅನ್ನುವಂಥ ಗ್ರಹಿಕೆ, ಆಲೋಚನೆಯನ್ನು ನಾವೆಲ್ಲರೂ ಕೂಡ ಮಾಡುವಂಥವರಾಗಿರಬೇಕು. ಅದಕ್ಕೆ ರೋಮ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ
2ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ಅಲ್ಲಿ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ರೋಮ 12:2ನೇ ವಚನ, ಈ ಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ದೇವರ ಚಿತ್ತವನ್ನು ತಿಳ್ಕೊಳ್ಬೇಕಂದ್ರೆ ಯಾವ ಮನಸ್ಸು? ಲೋಕದ ಮನಸ್ಸಿದ್ರೆ ನಮಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಆದರೆ ನೂತನ ಸ್ವಭಾವ, ನೂತನ ಮನಸ್ಸನ್ನುವಂಥದ್ದು ನಮ್ಮಲ್ಲಿ ಇದ್ದರೆ ದೇವರ ಚಿತ್ತ ಏನೆಂಬುದಾಗಿ ಗೊತ್ತಾಗುತ್ತದೆ. ದೇವರು ಮಕ್ಕಳೇ, ನಾವು ಈ ಒಂದು ಹಳೆಯ ಮನಸ್ಸನ್ನುವಂಥದ್ದು, ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮನಸ್ಸಿದ್ದರೆ ದೇವರ ಚಿತ್ತವನ್ನು ಅರಿಯಲಿಕ್ಕೆ, ನಡಿಲಿಕ್ಕೆ, ಜೀವಿಸಲಿಕ್ಕಾಗಲ್ಲ. ಹೊಸ ಮನಸ್ಸು, ಹೊಸ ಜೀವಿತ ದೇವರ ಮಕ್ಕಳಾದ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚೆ ನಾವೆಲ್ಲರೂ ಪೂರ್ವದಲ್ಲಿ ಏನಾಗಿದ್ದೀವಿ? ಪಾಪದಲ್ಲಿದ್ದವರೇ. ಆದರೆ ವಾಕ್ಯದಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, 2ನೇ ಕೊರಿಂಥ 5ನೇ ಅಧ್ಯಾಯ 15, 16, 17ನೇ ವಚನದಲ್ಲಿ, ಈಗಲಿಂದ ಕ್ರಿಸ್ತನಲ್ಲಿ ಇದ್ದವರು ಏನಾಗಿದ್ದಾರೆ? ನೂತನ ಸೃಷ್ಟಿಯಾಗಿದ್ದಾರೆ. ಪೂರ್ವ ಸ್ಥಿತಿ ಎಲ್ಲವೂ ಹೋಗಿ ಎಲ್ಲವೂ ಕೂಡ ಏನಾಗಿದೆ ಅಂತೆ? ನೂತನವಾಯ್ತಂತೆ. ಹಲ್ಲೆಲೂಯಾ. ಇವತ್ತು ಯೇಸುವಿನಲ್ಲಿ ಬಂದಿದ್ದೇವೆ, ಯೇಸುವನ್ನು ನಂಬಿದ್ದೇವೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವು ಏನಾಗಿದ್ದೇವೆ? ನೂತನ ಸೃಷ್ಟಿಯಾಗಿದೆ. ನೂತನ ಮನಸ್ಸುಳ್ಳವರಾಗಿರಬೇಕು, ನೂತನ ಆಲೋಚನೆ ಉಳ್ಳವರಾಗಿರಬೇಕು. ಪ್ರಿಯ ದೇವರು ಮಕ್ಕಳೇ, ಯೇಸು ಕ್ರಿಸ್ತನು ನಿನ್ನ ನನ್ನ ಹೆಸರುಗಳನ್ನು ಬದಲಾಯಿಸಲಿಕ್ಕೆ ಬರಲಿಲ್ಲ. ನಮ್ಮ ಮನಸ್ಸನ್ನು, ನಮ್ಮ ಜೀವಿತವನ್ನು, ನಮ್ಮ ನಡೆ ನುಡಿಗಳನ್ನು, ನಮ್ಮ ಪರಿಸ್ಥಿತಿಯನ್ನು ಆ ಪಾಪದ ಸ್ಥಿತಿಯಿಂದ ಪರಿಶುದ್ಧರಾಗಿ ಇರಬೇಕೆಂಬುದಾಗಿ ದೇವರು ನಿನ್ನನ್ನು ನನ್ನನ್ನು ಕರೆದಿದ್ದಾನೆ. ಆ ಒಂದು ಜೀವಿತವನ್ನು ಜೀವಿಸಬೇಕಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೆ ಆ ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ಆದರೆ ಇವತ್ತು ನಾವೆಲ್ಲರೂ ಕೂಡ ನಂಬಿದ್ದೀವಿ, ದೀಕ್ಷಾಸ್ಥಾನ ತೆಗೆದುಕೊಂಡಿವಿ, ಆದರೆ ನಮ್ಮಲ್ಲಿ ಹೊಸ ಮನಸ್ಸಿಲ್ಲ, ಹೊಸ ಹೃದಯ ಇಲ್ಲ, ಹೊಸ ಆಲೋಚನೆ ಇಲ್ಲ. ದೇವರ ಚಿತ್ತವನ್ನು, ದೇವರ ಉದ್ದೇಶವನ್ನು, ಆತನಿಗೆ ಮೆಚ್ಚುಗೆ ಆಗಿರುವಂಥ ಕಾರ್ಯಗಳನ್ನು ನಾವು ಮಾಡದೆ ಜೀವನವನ್ನು ಒಂದು ವೇಳೆ ಮಾಡ್ತಾ ಇದ್ದೀವಿ ನಾವು. ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಎಚ್ಚೆತ್ತುಕೊಳ್ಳುವಂಥವರಾಗಿರೋಣ. ದೇವರ ಬರುವ ಸಮಯ ಹತ್ತಿರವಾಗಿದೆ. ಒಂದು ವೇಳೆ ನಿನ್ನ ಸಮಯವು, ನನ್ನ ಸಮಯವೂ ಕೂಡ ಹತ್ತಿರವಾಗಿರಬಹುದೇನೋ. ಆದರೆ ಈ ಒಂದು ಸಮಯದಲ್ಲಿ ಈ ದಿನ ಬದುಕಿದ್ದೇವೆ. ನಾವೇನು ಮಾಡಬೇಕಂದ್ರೆ, ಯಾವುದು ಒಳ್ಳೆಯದು, ಯಾವುದು ಉತ್ತಮವಾದದ್ದು, ಆತನಿಗೆ ಯಾವುದು ಮೆಚ್ಚುಗೆ ಆಗಿದೆ, ಯಾವುದು ದೋಷವಿಲ್ಲದೆ ಇರುವಂಥದ್ದಾಗಿದೆಯೋ ಅಂಥದ್ದನ್ನು ದೇವರಕ್ಕೋಸ್ಕರ ಮಾಡುವಂಥವರಾಗಿ, ಜೀವಿಸುವಂಥವರಾಗಿ ನಾವೆಲ್ಲರೂ ಕೂಡ ಇರಬೇಕಾಗಿದೆ. ಅನೇಕ ಸಲ ನಮ್ಮ ಆಲೋಚನೆ ಅಂತ ನಮ್ಮ ಇಷ್ಟಾನುಸಾರವಾಗಿ, ನಮ್ಮ ಇಷ್ಟ ಬಂದಂಗೆ ಮಾತಾಡ್ತೇವೆ, ನಮ್ಮ ಇಷ್ಟ ಬಂದಂಗೆ ಆಲೋಚನೆ ಬಂದ ಹಾಗೆ ತೀರ್ಮಾನಗಳನ್ನು, ಕೆಲಸಗಳನ್ನು, ಪ್ರತಿಯೊಂದನ್ನು ನಮ್ಮ ಒಂದು ಶಕ್ತಿ ಮೇಲೆ ಅಥವಾ ನಮ್ಮ ಜ್ಞಾನದ ಮೇಲೆ ಆಧಾರಪಟ್ಟು ನಾವು ಮುಂದೆ ನಡೀತಾ ಇರ್ತೇವೆ. ಅನೇಕ ಸಲ ಅದರಿಂದ ನಮಗೆ ತೊಂದರೆ, ಅದರಿಂದ ನಮಗೆ ಅಪಜಯ, ಅದರಿಂದ ನಮಗೆ ಸೋಲು, ನಾಚಿಕೆ ಆಗಬಹುದು ಪ್ರಿಯ ದೇವರ ಮಕ್ಕಳೇ. ಆದರೆ ದೇವರ ವಾಕ್ಯದಂತೆ, ದೇವರ ಚಿತ್ತ, ದೇವರ ಉದ್ದೇಶ ತಿಳಿದುಕೊಂಡು ನಾವು ಮಾಡುವಾಗ ದೇವರು ಆಶೀರ್ವಾದವನ್ನು ಮಾಡುವ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯಾವುದು ಒಳ್ಳೆಯದು, ಯಾವುದು ಮೆಚ್ಚುಗೆ ಆಗಿದೆಯೋ, ಯಾವುದು ದೋಷವಿಲ್ಲದೆಯೋ ಅದನ್ನು ಮಾಡಲಿಕ್ಕೆ ಅವಾಗ ನಮಗೆ ದೇವರು ಜ್ಞಾನ, ವಿವೇಕವನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಯಲ್ಲಿದ್ದೇವೆ. ಲೋಕವು ಎಲ್ಲವೂ ಕೂಡ ಇದರ ಆಶೆಗಳೇನಾಗುತ್ತವೆ? ಗತಿಸಿ ಹೋಗ್ತವೆ. ಇಲ್ಲಿ ಯಾರು ನಾವು ಶಾಶ್ವತವಾಗಿರಲ್ಲ, ಯಾವುದು ಶಾಶ್ವತವಾಗಿರಲ್ಲ. ಆದರೆ ದೇವರಲ್ಲಿದ್ದರೆ, ದೇವರ ಮಾತನ್ನು ಕೇಳಿ ಅದರಂತೆ ನೀನು ನಡೀತಾ ಇದ್ದರೆ ನಾವು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ 1ನೇ ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 3ನೇ ವಚನವನ್ನು ಕೂಡ ಓದಿಕೊಳ್ಳೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂದು, ಅದರಿಂದ ಆಧಾರಕ್ಕೆ ನೀವು ದೂರವಾಗಿರ್ರಿ, ಪಾಪಕ್ಕೆ ದೂರವಾಗಿರಿ, ಕೆಟ್ಟ ಕೆಲಸಗಳಿಗೆ ನೀವು ದೂರವಾಗಿರ್ರಿ. ಆದರೆ ದೇವರು ನಿನ್ನನ್ನು ನನ್ನನ್ನು ಕರೆದಿರುವಂಥದ್ದು ಎದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ? ಎದಕ್ಕಾಗಿ ಕರೆದಿದ್ದಾನಂತೆ? ದೇವರ ಚಿತ್ತ ಏನು ಗೊತ್ತಾ? ನಾವು ಎಲ್ಲರೂ ಕೂಡ ಹೆಂಗಿರಬೇಕು? ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ. ಪರಿಶುದ್ಧರಾಗಿರಬೇಕಂದ್ರೆ ಹೊರಗಡೆ
ಪ್ರತಿದಿನ ಸ್ನಾನ ಮಾಡಿ ಒಳ್ಳೆ ಸೆಂಟ್ ಹೊಡ್ಕೊಂಡು ಒಳ್ಳೆ ಬಟ್ಟೆಗಳು ಹಾಕ್ಕೊಂಡಿರುವಂಥದ್ದು ಅದಲ್ಲ ದೇವರು ಹೇಳುವಂಥದ್ದು. ಪರಿಶುದ್ಧರಾಗಿ ಪಾಪ ರಹಿತ ಜೀವಿತ, ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಪ್ರಾಯಶ್ಚಿತ್ತ ಹೊಂದಿ ದೇವರ ಮಗನಾಗಿ ದೇವರ ಮಗಳಾಗಿ ಇರಬೇಕಾದಂಥದ್ದು. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನೇನು ಮಾಡಿದೆ? ಸಕಲ ಪಾಪದಿಂದ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ರಕ್ಷಿಸಿದೆ. ಆ ಪರಿಶುದ್ಧವಾದ ಜೀವಿತ ನಾವು ಜೀವಿಸಬೇಕಾಗಿದೆ. ಕಾರಣ ಏನು ಗೊತ್ತಾ? ದೇವರು ಪರಿಶುದ್ಧನಾಗಿದ್ದಾನೆ. ದೇವರ ಮಕ್ಕಳೇ, ಆತನು ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಏನಾಗಿರಬೇಕು? ಪರಿಶುದ್ಧರಾಗಿರಬೇಕು. ದೇವರು ಆತನು ಪರಿಶುದ್ಧನು. ಇವತ್ತು ಇಲ್ಲಿ ನಾವು ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರೂ ಕೂಡ ನಾವು ಹೇಗಿರಬೇಕಂತೆ, ಅದು ದೇವರ ಚಿತ್ತ ಏನೆಂದರೆ ನಾವೆಲ್ಲರೂ ಕೂಡ ಹೇಗಿರಬೇಕು? ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧರಾಗಿರಬೇಕಾಗಿದೆ. ನಮ್ಮ ಮಾತು ಅಲ್ಲ, ನಮ್ಮ ಆಲೋಚನೆಗಳು, ನಮ್ಮ ನಡೆ ನುಡಿಗಳು ಪ್ರತಿಯೊಂದು ಕೂಡ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವಿರಬೇಕು. ಪರಿಶುದ್ಧವಾದ ಜೀವಿತವನ್ನು ಯೇಸುವಪ್ಪ ಇಷ್ಟಪಡುವನಾಗಿದ್ದಾನೆ. ದೇವರ ಮಕ್ಕಳೇ ಎಷ್ಟಾಗಿ ಇಷ್ಟಪಡ್ತಾನೆಂದರೆ ಪರಿಶುದ್ಧತೆಯನ್ನು ದೇವರು ಅಷ್ಟಾಗಿ ಇಷ್ಟಪಡುವನಾಗಿದ್ದಾನೆ. ಯಾಕೆ? ಆತನು ಪರಿಶುದ್ಧನು. ಅದಕ್ಕಾಗಿ ನೀನು ನಾನು ಕೂಡ ಪರಿಶುದ್ಧರಾಗಿ ಇರಬೇಕನ್ನುವಂಥದ್ದು ದೇವರು ಬಯಸುತ್ತಾ ಇದ್ದಾನೆ. ಈ ಒಂದು ಮುಂಚಾನೆ ವೇಳೆಯಲ್ಲಿ, ಮಧ್ಯಾಹ್ನದ ವೇಳೆಯಲ್ಲಿ ದೇವರ ಸನ್ನಿಧಿಗೆ ಬಂದಂಥ ನಾವೆಲ್ಲರೂ ಕೂಡ ದೇವರ ಚಿತ್ತ ಏನು ಗೊತ್ತಾ? ನಾವೆಲ್ಲರೂ ಕೂಡ ಪರಿಶುದ್ಧರಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಹೆಬ್ರಿ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ ಓದಿಕೊಳ್ಳೋಣ. ಹೆಬ್ರಿ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ಏನು ಮಾಡಬೇಕು? ನಾವು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಏನು ಮಾಡಬೇಕು? ಹೊಂದಿಕೊಳ್ಳಬೇಕು. ಹೊಂದಿಕೊಳ್ಳಬೇಕಂದ್ರೆ ಏನು ಮಾಡಬೇಕಂತ ಹೇಳ್ತದೆ ವಾಕ್ಯಲ್ಲಿ? ತಾಳ್ಮೆ. ಓದಿರ ಮಾತನ್ನು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಏನಿರಬೇಕಂತೆ? ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲಗಳನ್ನು ಹೊಂದಿಕೊಳ್ಳಬೇಕಂದ್ರೆ ನಮಗೇನಿರಬೇಕು? ತಾಳ್ಮೆ ಇರಬೇಕು. ತಾಳುವವನು ಏನಾಗ್ತಾನೆ? ಬಾಳುವವನೆಂಬುದಾಗಿ ಗಾದಿ ಮಾತು ಹೇಳ್ತಾರೆ. ಸತ್ಯ. ದೇವರ ಮಕ್ಕಳೇ, ಅನೇಕರಿಗೆ ತಾಳ್ಮೆ ಇರಲ್ಲ ಅಲ್ಲ, ಎಲ್ಲ ಬೇಗ 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 ಆಗಬೇಕು ಅನ್ನುವಂಥ ಸ್ಥಿತಿಯಲ್ಲಿರ್ತೇವೆ. ತಾಳ್ಮೆಯಿಂದ ನಾವಿರಬೇಕು. ದೇವರು ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವ ದೇವರಾಗಿದ್ದಾನೆ. ಭಕ್ತನಾದ ಅಬ್ರಹಾಮನ ಜೀವಿತದಲ್ಲಿ ಕೂಡ ದೇವರು ವಾಗ್ದಾನ ಮಾಡಿದನು, ನಾನು ನಿನಗೆ ಮಗನನ್ನು ಕೊಡ್ತೇನಂತ. ಅಬ್ರಹಾಮನ ಹೆಚ್ಚು ಕಡಿಮೆ 40 ವರ್ಷಗಳು ಮೇಲೇ ದೇವರಿಗಾಗಿ ತಾಳ್ಮೆಯಿಂದ ಕಾದುಕೊಂಡಿದ್ದ. ಒಂದು ದಿನ ಆತನಿಗೆ ದೇವರು ಏನು ಕೊಟ್ಟ? ಮಗನನ್ನು. ವಾಗ್ದಾನ ಮಾಡಿದ ಪ್ರಕಾರವೇ ಇಸಾಕನನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಿನಗೆ ಆಶೀರ್ವಾದ ಬೇಕಂದರೆ, ದೇವರು ನಿನ್ನ ಜೀವಿತದಲ್ಲಿ ಏನಾದರೂ ನೀನು ದೇವರಿಂದ ಹೊಂದಿಕೊಂಡು ಚೆನ್ನಾಗಿ ಜೀವನ ಮಾಡಬೇಕಂತ ಆಸೆ ಪಡುವುದಾದರೆ ದೇವರು ಮಾಡಿದ ವಾಗ್ದಾನಕ್ಕೋಸ್ಕರ ಆತರ ಚಿತ್ತವನ್ನು ನೆರವೇರಿಸಿ ಹೇಗಿರಬೇಕಂದರೆ ತಾಳ್ಮೆಯಿಂದ ಅವೆಲ್ಲರೂ ಕೂಡ ಜೀವನವನ್ನು ಮಾಡಬೇಕಾಗಿದೆ. ದೇವರು ಮಕ್ಕಳೇ, ದೇವರ ಚಿತ್ತ ಏನಂದರೆ ನಾವು ಪರಿಶುದ್ಧರಾಗಿರಬೇಕು, ನಾವು ನೀತಿವಂತರಾಗಿರಬೇಕು. ದೇವರ ಮಕ್ಕಳೇ, ದೇವರು ಆತನ ಸೃಷ್ಟಿಯಲ್ಲಿ ಆತನ ಚಿತ್ತ ಏನಂದರೆ ಕೇವಲ ಒಂದೇ ಹೆಂಡತಿ ಇರಬೇಕು, ಒಬ್ಬರೇ ಗಂಡನಿರಬೇಕು. ಅದು ದೇವರ ಚಿತ್ತ. ಆದರೆ ಇವತ್ತು ಲೋಕದಲ್ಲಿ ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವರ ಮಕ್ಕಳು ಇವತ್ತು ದೇವರು ಬಯಸಿದ ಹಾಗೆ ಪರಿಶುದ್ಧತೆ ಇಲ್ಲದವರಾಗಿ, ಅಪರಿಶುದ್ಧರಾಗಿ, ಪಾಪ ಭರಿತರಾಗಿ, ಇಷ್ಟ ಬಂದ ಹಾಗೆ ಲೋಕದ ಆಶೆಗಳಿಗೆ ಒಳಗಾಗಿ ಮನುಷ್ಯರು ನಾಶವಾಗ್ತಾ ಇದ್ದಾರೆ. ಆದರೆ ದೇವರ ಮಗಳಾಗಿ, ದೇವರ ಮಗನಾಗಿ ಇವತ್ತು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳೋಣ. ಬರೀ ನಾವು ಯೇಸುವನ್ನು ನಂಬಿಕೊಂಡು ಪರಲೋಕಕ್ಕೆ ಹೋಗುವುದೇ ದೇವರ ಚಿತ್ತ ಅಲ್ಲ, ಅದು ದೇವರ ಚಿತ್ತನೇ, ದೇವರ ಉದ್ದೇಶನೇ. ಆದರೆ ಈ ಭೂಲೋಕದಲ್ಲಿರುವಾಗ ನಾವು ಪರಿಶುದ್ಧರಾಗಿರಬೇಕು, ಆತನಿಗೋಸ್ಕರ ಜೀವನವನ್ನು ಮಾಡಬೇಕು, ಆತನಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವಂಥ
ದೇವರ ಮಗನಾಗಿ ನಾವೆಲ್ಲರೂ ಕೂಡ ಮನಸ್ಸುಳ್ಳಂಥವರಾಗಿರಬೇಕು. ದೇವರ ಮಕ್ಕಳು, ಆತನ ಮನಸ್ಸು, ಆತನ ದೃಷ್ಟಿ ಯಾವಾಗಲೂ ಕೂಡ ನಿನ್ನ ನನ್ನ ಮೇಲೆ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದರೆ ದೇವರ ಮಗನಾಗಿ, ದೇವರ ಮಗಳಾಗಿ ನಿನ್ನ ಮನಸ್ಸು ಯಾವಾಗಲೂ ಕೂಡ ಆತನ ಮೇಲೆ ಇರುವಂಥ ಮನಸ್ಸಾಗಿರಬೇಕಾಗಿದೆ. ದಯಮಾಡಿ ಹಣ ಸಂಪಾದನೆ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಗಳಿಸಬೇಕು ಅನ್ನುವಂಥ ಈ ಲೋಕದಂಥ ಆಡಂಬರಗಳಲ್ಲೇ ನಾವು ಮುಳುಗಿ ಹೋಗೋದು ಬೇಡ. ಈ ಲೋಕದಲ್ಲಿರುವ ಎಲ್ಲವೂ ಕೂಡ ಗತಿಸಿ ಹೋಗುತ್ತದೆ. ಆದರೆ ದೇವರ ಚಿತ್ತವನ್ನು ಮಾಡೋಣ ಪ್ರಿಯ ದೇವರ ಮಕ್ಕಳೇ. ದೇವರ ಚಿತ್ತವನ್ನು ಮಾಡುವವನು ಸದಾಕಾಲವಿರುತ್ತಾನೆ. ಅದಕ್ಕಾಗಿ ಇಲ್ಲಿ ಬಂದಂಥ ನಾವೆಲ್ಲರೂ ಕೂಡ ಏನು ಮಾಡಬೇಕು? ನಾವೆಲ್ಲರೂ ಕೂಡ ದೇವರ ಚಿತ್ತ ತಿಳಿದುಕೊಳ್ಳೋಣ, ದೇವರ ಉದ್ದೇಶವನ್ನು ತಿಳಿದುಕೊಳ್ಳೋಣ. ದೇವರಿಗೆ ನಾವು ಸಂತೋಷವನ್ನು, ಮೆಚ್ಚುಗೆಯನ್ನು, ದೇವರಿಗೆ ನಮ್ಮನ್ನು ನೋಡಿದಾಗ ನಮ್ಮ ಜೀವನವನ್ನು ನೋಡಿ ಸಂತೋಷ ಪಡುವ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತೀರ್ಮಾನ ಮಾಡಿಕೊಳ್ಳೋಣ. ಯಾಕಂದರೆ ಅನೇಕ ಸಲ ತಪ್ಪಿ ಹೋಗ್ತೇವೆ, ಆಶೆಗಳಿಗೆ ಒಳಗಾಗ್ತೇವೆ, ಮರಳಾಗ್ತೇವೆ, ತೀರ್ಮಾನಗಳು ಮಾಡ್ತೇವೆ, ಕೆಟ್ಟಾದ ತೀರ್ಮಾನಗಳನ್ನು. ದೇವರ ಉದ್ದೇಶಗಳಿಗೆ, ದೇವರ ವಾಕ್ಯಕ್ಕೆ ಅನೇಕ ಸಲ ನಾವು ವಿರುದ್ಧವಾಗಿ ನಡೆದುಕೊಂಡು ಅನೇಕ ಕಷ್ಟಗಳನ್ನು, ಸಮಸ್ಯೆಗಳನ್ನು ತಂದುಕೊಳ್ತೀವೇನೋ. ಆದರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳ್ತಾ ಇರುವುದಾದರೆ, ನೀವು ನಂಬುವುದಾದರೆ ನಾವೆಲ್ಲರೂ ಕೂಡ ಏನು ಮಾಡಬೇಕು? ತಂದೆಯ ಚಿತ್ತವನ್ನು ಮಾಡುವಂಥವರಾಗಿ. ಯೇಸಪ್ಪನು ಕೂಡ ಆತನ ಈ ಲೋಕದಲ್ಲಿದ್ದಾಗ ಏನಂತ ಪ್ರಾರ್ಥನೆ ಮಾಡಿದ? ತಂದೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಮಿಯಲ್ಲಿ ಕೂಡ ಏನಾಗಬೇಕು? ನೆರವೇರಬೇಕು. ದೇವರ ಚಿತ್ತವನ್ನು ನೆರವೇರಿದ ಪ್ರಕಾರ ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಯಾರ ಉದ್ದೇಶ, ಯಾರ ಚಿತ್ತ ಆಗಬೇಕಂದರೆ ದೇವರ ಚಿತ್ತವೇ ಆಗಬೇಕು. ಅದನ್ನು ನಾವು ಎಲ್ಲರೂ ಕೂಡ ದೇವರ ಮಕ್ಕಳು ಇವತ್ತು ನಮ್ಮದನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಚಿಂತೆಗಳನ್ನು, ನಮ್ಮ ಬಯಕೆಗಳನ್ನು, ನಮ್ಮ ಕೋರಿಕೆಗಳೆಲ್ಲ ಬದಿಗಿಡೋಣ. ನಾವು ಮಾಡಬೇಕಾಗಿದ್ದು, ತೀರ್ಮಾನ ಮಾಡಬೇಕಾಗಿದ್ದು, ನಡಿಬೇಕಾಗಿದ್ದು ದೇವರ ಚಿತ್ತವನ್ನು ಅರಿತುಕೊಂಡವರಾಗಿ ಮುಂದೆ ನಡೆಯೋಣ. ಅಂಥ ಕೃಪೆ ಭಾಗ್ಯವು ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚುವುದಾದರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ.